ಮುಂದೆ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ರವಿ KRS ಪಂಚಾಯತ್ ಸೈನಿಕ. ಈಗ ನೀವು ನೋಡ್ತಾ ಇರ್ಬೋದು, ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂ ಗೋನಾಳ್. ಇದು ನಮ್ಮದು ಕರ್ನಾಟಕದ ಗಡಿಬಾರ್ಡರ್. ಈ ಕಡೆ 3 ಕಿಲೋಮೀಟರ್ ಆಂಧ್ರ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮೂರಲ್ಲಿ ಮೊದಲು, ಈಗ ನಾವು ಕೆಲಸ KRS ಪಕ್ಷಕ್ಕಿಂತ ಮೊದಲು ಇಲ್ಲಿ ಒಬ್ಬರು ನರ್ಸ್ ಇದ್ದಿದ್ದು. ನರ್ಸ್ ಮೇಡಮ್ ಅವ್ರು ಒಬ್ಬರೇ ಇದ್ದರು. ಪಾಪ ಅವರು 24 ತಾಸು ಅವರೇ ಡಾಕ್ಟರ್ ಇದ್ದಂಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಕೊಡ್ತಾಯಿದ್ರು. ನಾವು ಉಪಲೋಕಾಯುಕ್ತರಿಗೆ ಮತ್ತು DHO ಸಾಹೇಬರಿಗೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ನಿರಂತರವಾಗಿ ಫಾಲೋಅಪ್ ಮಾಡಿದ ಕಾರಣಕ್ಕಾಗಿ ಇಲ್ಲಿ ಈಗ ಡಾಕ್ಟ್ರು ಇದ್ದಾರೆ ಮತ್ತು ನರ್ಸ್ ಈಗ 3 ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಆದರೆ ಆ್ಯಂಬುಲೆನ್ಸ್ ಇದು ನಮ್ಮ ಗ್ರಾಚಾರ, ಅದು ಏನು ಹೇಳ್ಬೇಕು ಅದಕ್ಕೆ ಅರ್ಥ ಗೊತ್ತಿಲ್ಲ. ಒಂದು ಆ್ಯಂಬುಲೆನ್ಸ್ ಕೇಳ್ತಾ ಇದ್ದೀವಿ ಇವ್ರಿಗೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಒಂದು ಆ್ಯಂಬುಲೆನ್ಸ್ ಕೊಡಿ. ನಮ್ಮೂರು ಲಾಸ್ಟ್ ಬಾರ್ಡ್ ಇರೋದ್ರಿಂದ ಬಳ್ಳಾರಿನಿಂದ ಆ್ಯಂಬುಲೆನ್ಸ್ ಬರಬೇಕಾಗಿದೆ. ಭಾಳ ಲೇಟ್ ಆಗುತ್ತೆ. 30 ಕಿಲೋಮೀಟರ್ ಬಳ್ಳಾರಿನಿಂದ ಬರಬೇಕಾಗಿದೆ. ಮೋಕದಲ್ಲಿ ಇರುತ್ತೆ ಅಂತಾರೆ, ಅದು ಇರೋದೇ ಇಲ್ಲ. ಎನಿ ಟೈಮ್ ನಮ್ಮ ಗ್ರಾಮಸ್ಥರು ಫೋನ್ ಮಾಡಿದಾಗೆ ಗಂಟೆ ಆಗುತ್ತೆ, 1.5 ತಾಸು ಆಗುತ್ತೆ ಅಂತೇಳೆಲ್ಲ ಹೇಳ್ತಿದ್ದಾರೆ. ಆ ಒಂದು ಕಾರಣಕ್ಕೆ ನಾವು ಜಿಲ್ಲಾ ಆರೋಗ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿದಾಗ ಹೌದು ಆ್ಯಂಬುಲೆನ್ಸ್ ಕೊಡ್ತೀವಿ ಅಂತ ಉಪಲೋಕಾಯುಕ್ತರ ಕಡೆ 3 ತಿಂಗಳ ಡೆಡ್ ಲೈನ್ ತೊಗೊಂಡು ಒಪ್ಕೊಂಡಿದ್ದಾರೆ. ಇಲ್ಲಿದೆ 3 ತಿಂಗಳು ನಮಗೆ ಟೈಮ್ ಕೊಡಿ, ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿರೋದು. ಬಟ್ ಇದುವರೆಗೂ ಈಗ ನೆಪ ಹೇಳ್ತಾನೆ ಬಂದಿದ್ದಾರೆ. ಈಗ ಆ್ಯಂಬುಲೆನ್ಸ್ ಇದೆ ಅಂತ ಅದಕ್ಕೆ ಡ್ರೈವರ್ ಇಲ್ಲ ಅಂತ. ಆ್ಯಂಬುಲೆನ್ಸ್ ಇದೆ, ಡ್ರೈವರ್ ಇಲ್ಲ. ಇದೆಂತ ನಾಚಿಕೆಗೇಡು ವ್ಯವಸ್ಥೆ ನೋಡಿ. ಡ್ರೈವರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಸರ್ಕಾರದ ಹತ್ರ. ಕೋಟ್ಯಾಂತರ ರೂಪಾಯಿ ನಮ್ಮ ತೆರಿಗೆಯನ್ನು ತಗೊಳ್ಳುವಂಥ ಸರ್ಕಾರಗಳು ಈ ಆ್ಯಂಬುಲೆನ್ಸ್ ಕೊಡಲಿಕ್ಕೆ ದುಡ್ಡಿಲ್ಲ ಅಂತ. ನಾವು ಅದಕ್ಕೆ ಇತ್ತೀಚೆಗೆ ನಾವು ಒಂದು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಮ್ಮೂರಲ್ಲಿ ಎಲ್ಲ ಭಿಕ್ಷೆ ಬೇಡಿ, 1 ರೂಪಾಯಿ ಭಿಕ್ಷೆ ಬೇಡಿ, ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಭಿಕ್ಷೆ ಮೂಲಕ ಸಂಬಳ ಕೊಡ್ರಿ ಅಂತೇಳಿ ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಇಂಥ ಸರ್ಕಾರಗಳು ನಮ್ಮವೆಲ್ಲ, ಇಂಥ ಆಡಳಿತ ವ್ಯವಸ್ಥೆ ನಮ್ಮಲ್ಲಿದೆ ನೋಡಿ. ನಮ್ಮೂರು ಜನ ಲಾಸ್ಟ್ ಬಾರ್ಡ್ ಇದು, ಲಾಸ್ಟ್ ಬಾರ್ಡ್ ಇದೇನು ಹೌದು ಸಿಟಿ ಹತ್ರ ಇದೆ ಹಿಂಗೆ ಬರ್ತಾರೆ ಅಂತ ಅನ್ನೋಂಗಿಲ್ಲ. ಲಾಸ್ಟ್ ಟೈಮು ಲಗೇಜ್ ಆಟೋದಲ್ಲಿ ಹಾಕ್ಕೊಂಡೋಗಿದ್ದೀವಿ. ಇಲ್ಲಿ ನಾರಾಯಣಮ್ಮನವರು ಅಂಜಿನಪ್ಪ ಅಂತೇಳಿ BP ಜಾಸ್ತಿ ಆಗಿದ್ದರೆ ಲಗೇಜ್ ಆಟೋದಲ್ಲಿ ಹಾಕ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಇಂಥ ದುರ್ವ್ಯವಸ್ಥೆ ನಮ್ಮದು, ನಮ್ಮ ಗ್ರಾಮದ್ದು. ಇದನ್ನು ಕೇಳ್ತಾನೆ ಇದ್ದೀವಿ ಸಮಸ್ಯೆನ, ಅದು ಹೇಳ್ತಾನೆ ಇದ್ದಾರೆ, ಕಳಿಸ್ತೀವಿ ಆ್ಯಂಬುಲೆನ್ಸ್. ಆದರೆ ಇವತ್ತಿನವರೆಗೂ ಬಂದಿಲ್ಲ. ಈಗ ಫೋನ್ ಮಾಡೋಣ ಅಂತ DHO ಸಾಹೇಬ್ರಿಗೆ ಏನು ಹೇಳ್ತಾರೆ ಕೇಳೋಣ. ಅದೇ ಬಂಧುಗಳ ನೋಡ್ತಾ ಇರ್ಬೋದು, ಯಾವ ವ್ಯವಸ್ಥೆಯಲ್ಲಿ ಇದು ನೋವಾಗುತ್ತೆ. ಭಾಳ ಲಗೇಜ್ ಆಟೋದಲ್ಲಿ ಪೇಷೆಂಟನ್ನು ನಾವು ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ನಾವು ಇನ್ನು ಎಲ್ಲಿದ್ದೀವಿ ಅಂತ, ಯಾವ ಕಾಲದಲ್ಲಿದ್ದೀವಿ, ಯಾವ ಜನ್ರೇಷನಲ್ಲಿ ಇದ್ದೀವಿ ಅಂತೇಳಿ ಭಾಳ ನೋವಾಗುತ್ತೆ. ಈ ಥರದ ವ್ಯವಸ್ಥೆ ನಿರ್ಮಾಣ ಮಾಡಿರೋಂಥ ಎಲ್ಲ ರಾಜಕಾರಣಿಗಳಿಗೂ ಮತ್ತು ಈ ಅಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾದಂಥ ಒಂದು ಬೇಸರ, ಧಿಕ್ಕಾರ ಇದೆ, ನೋವಾಗುತ್ತೆ. ಹಾಗಾಗಿ ನಾವು ಎಚ್ಚೆತ್ಕೊಂಡ್ರೆ ಈ ವ್ಯವಸ್ಥೆ ಸರಿಪಡಿಸ್ಕೋಬೋದು. ಮಾಡೋಣ. ಅದು ಹೆಂಗೆ ಆಗುತ್ತೆ, ಅದು ಯಾಕೆ ಆಗಿಲ್ಲ, ಅದು ಸರ್ಕಾರದ ಆದೇಶದಲ್ಲೇ ಇಲ್ವಾ, ಈ ಆ್ಯಂಬುಲೆನ್ಸ್ಗೆ ಡ್ರೈವರ್ನ ನೇಮಕಾತಿ ಮಾಡಬೇಕು ಅನ್ನೋದು ಆದೇಶದಲ್ಲೇ ಇಲ್ವಾ, ಅಥವಾ ಇವರು ಬೇಕಂತ ಮಾಡ್ತಾ ಇಲ್ವಾ? ನಿರ್ಲಕ್ಷ್ಯನ. ಇಲ್ಲಿನ ಜನಗಳ ಆರೋಗ್ಯ ಸ್ಥಿತಿ, ಇಲ್ಲಿನ ಜನಗಳ ಸಾವು ಬದುಕಿನ ಮಧ್ಯೆ ಅವರು ಒಂದು ಬೇಜವಾಬ್ದಾರಿಯಿಂದ ಇಷ್ಟು ಮುಖ್ಯವಾಗಿ ಮೊದಲ ಫಸ್ಟ್ ಏಡ್ ಅಂತ ಕರಿತಾರೆ. ಅಂದರೆ ಪ್ರಥಮ ಚಿಕಿತ್ಸೆ, ಏನಾದರೂ ಜೀವ ಉಳಿಯೋಕ್ಕೆ ಸುಮಾರು ಒಂದು 80% ಕಾರಣ ಅಂದರೆ ಆ್ಯಂಬುಲೆನ್ಸ್ಗಳು. ಅದೇ ಮುಖ್ಯವಾಗಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇಲ್ಲಿರುವಂಥ ಸಮಸ್ಯೆಯನ್ನು ಹೇಳೋಣ ಅಂತಂದ್ರೆ ರಿಸೀವ್ ಮಾಡಲ್ಲ. ನಿಮ್ಮ ನಂಬರ್? ನನ್ನ ನಂಬರ್ ಮಾಡಿದ್ದೀವಿ, ಫೋನ್ ರಿಸೀವ್ ಮಾಡಲ್ಲ. ಎನಿ ಟೈಮ್ ಯಾವುದೇ ಸಮಸ್ಯೆಲಿಂದ ಮಾಡಲಿ ಫೋನ್ ರಿಸೀವ್ ಮಾಡಲ್ಲ. 94484304. ಇದು ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ದಾರೆ ಏನೋ. ಯಾವಾಗಲೂ ಏನಾದ್ರು ಸಮಸ್ಯೆ ಹೇಳ್ಕೊಳ್ಳೋಣ ಅಂತ ಫೋನೇ ರಿಸೀವ್ ಮಾಡಲ್ಲ. ನಾವು ನೋಡಿಲ್ಲ, ಅಟ್ಲೀಸ್ಟ್ ಆಮೇಲೆ ಆದರೂ ಮಾಡ್ಬೋದಾ? ಇಲ್ಲ ಮೀಟಿಂಗಲ್ಲಿ ಇರ್ತೀನಿ, ಎನಿ ಟೈಮ್ ಫೋನ್ ರಿಸೀವ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಯೋಗ್ಯತೆ ಬಯಲಿ ಬಿಡುತ್ತೆ ಅಂತೇಳಿ, ಅಥವಾ ಅವ್ರ ರೂಢಿನೇ ಆಗಿಬಿಡುತ್ತೆ ಅದು. ಈಗ ಎಮರ್ಜೆನ್ಸಿ ಫೋನ್ ಮಾಡ್ತಾರೆ. ಈಗ ಆಸ್ಪತ್ರೆಗೆ ಎದಕ್ಕೆ ಫೋನ್ ಮಾಡ್ತಾರೆ? ಎಮರ್ಜೆನ್ಸಿ ಮಾಡ್ತಾರೆ. ಎಮರ್ಜೆನ್ಸಿನಲ್ಲೇ ಅಧಿಕಾರಿಗಳು ನಮ್ಮ ಕೈಯಲ್ಲಿ ಸಿಗಲಿಲ್ಲ ಅಂದಾಗೆ ನಾವೇನು ಮಾಡಬೇಕು? ಇಲ್ಲ ಅವತ್ತು ಆ್ಯಂಬುಲೆನ್ಸ್ ಪೇಷಂಟ್ ಇದ್ದಾಗಲೂ ಅಷ್ಟೇ, ಸೀರಿಯಸ್ ಇದೆ ಪೇಷಂಟ್, ಆ್ಯಂಬುಲೆನ್ಸ್ ಇಲ್ಲ ಸರ್ ಅಂತ ಫೋನ್ ಮಾಡ್ತಿದ್ದೀವಿ, ಫೋನ್ ತೆಗೆಯಲ್ಲ.
ಅವ್ರಿಗೆ ಸಾರ್ವಜನಿಕರು ಏನಾದ್ರೂ ಆಗಲಿ ಅವ್ರಿಗೆ ಆಯ್ತು, ಏನಿಲ್ಲ. ಫೋನ್ ತೆಗಿಯಲ್ಲ ಅಂದರೆ ಜನ ನೋಡಿದೆ, ಜನಕ್ಕೋಸ್ಕರ ಅವರು ಇರೋದು, ಆದರೆ ಅವ್ರು ಮಾಡ್ತಾ ಇಲ್ಲ ಅವ್ರ ಕೆಲಸಗಳು. ಆದರೆ ಮೊದಲೆಲ್ಲ ಏನಿತ್ತು, ಈ 2 ವರ್ಷದ ಹಿಂದೆ ಈ ಸ್ಪಂದನ ಅಂತ ಇತ್ತು. ಇವರೆಲ್ಲ ಆಟಗಳನ್ನ ಫೋನ್ ಕರೆ ಮಾಡಿಲ್ಲ, ರಿಸೀವ್ ಮಾಡಿಲ್ಲ ಅಂದರೆ ಈ ಸ್ಪಂದನ ಅಂದರೆ ನಾವು ಮೊಬೈಲಲ್ಲೇ ನಮ್ಮ ಸಮಸ್ಯೆಗಳನ್ನು ಫೋಟೋ ಮತ್ತು ಕರೆ ಹಿಡಿದು ಒಂದಷ್ಟು ಅದಕ್ಕೆ ಅದೇನು ಸಮಸ್ಯೆ ಆಗಿದೆ ಬರೆದು ನಾವು DC ಅವರಿಗೆ ಕಳಿಸುವಂಥದ್ದು. ಇಮಿಡಿಯೇಟ್ಲಿ ಅವರು ನಿಗದಿತ ಸಮಯದಲ್ಲಿ 45 ದಿವಸ 60 ದಿವಸ ಇತ್ತು. ನಾವು ಸಿರುಗುಪ್ಪದಲ್ಲಿ ಮಾಡ್ತಿದ್ದ ಕಾಲಘಟ್ಟದಲ್ಲಿ 60 ದಿವಸ ಇತ್ತು. ಒಂದು ಚರಂಡಿ ಅಥವಾ ಇವರು ಇದೇ ಥರ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ, ಇನ್ನೊಂದು ಮಾಡ್ತಾ ಇಲ್ದಾಗ ಅವ್ರ ಮೇಲೆ ದೂರು ಕೊಡಬೇಕಲ್ಲ. ಎಲ್ಲ ಟೈಮಲ್ಲೂ ಎನಿ ಟೈಮಲ್ಲೂ ನಮ್ಮ ಬಳ್ಳಾರಿಗೆ ಹೋಗಿ DC ಕಚೇರಿಗೆ ಹೋಗಿ ಕೊಡೋಕ್ಕಾಗ್ತಿರಲಿಲ್ಲ. ಈ ಸ್ಪಂದನ ಅಂತೇಳಿ ಸರ್ಕಾರ ಆದೇಶ ಮಾಡಿತ್ತು, ಇವತ್ತಿಲ್ಲ. ಆ ಒಂದು ಈ ಸ್ಪಂದನದಲ್ಲಿ ಒಂದು 100 ಕಂಪ್ಲೇಂಟ್ ನಮ್ಮದೇ ಸಿರುಗುಪ್ಪದಿತ್ತು. ಆ ಥರ ಇವತ್ತಿಲ್ಲ ವ್ಯವಸ್ಥೆ. ಇವತ್ತು ಜನಸ್ಪಂದನ ಅಂತ ಮಾಡಿಬಿಟ್ಟಿದ್ದಾರೆ. ಅಂದರೆ ನಾವು DC ಕಚೇರಿಗೆ ಹೋಗ್ಬೇಕು. ಇದು ಒಂದು ಸರ್ಕಾರಕ್ಕೆ ನಮ್ಮ KRS ಪಕ್ಷದಿಂದ ಮನವಿ, ನೀವು ಈ ಸ್ಪಂದನ ಮಾಡಿರಿ. ನಮ್ಮೂರಿಂದ ನಾವು ನಿಂತಲ್ಲೇ ಒಂದು ಫೋಟೋನ, ಈ ಕರೆಗಳು ಏನಿದಾರಲ್ಲ, ನೀವು ಕರೆ ರಿಸೀವ್ ಮಾಡಿಲ್ಲಣ್ಣ ಬೇಗೇನ, ಅದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದು ಕರೆ ಸಾರ್ವಜನಿಕರಿಗೆ ಉತ್ತರಿಸಿಲ್ಲ, ರಿಸೀವ್ ಮಾಡಿಲ್ಲ ಅಂತ ಕೂಡ ನಾವು ಕಂಪ್ಲೇಂಟ್ ಕೊಡ್ಬೋದು. ಇದನ್ನು DC ಅವರ ಗಮನಕ್ಕೆ ತಗೊಂಬಂದು ಆಯ್ತು. ಈಗ ಒಂದು ಹಂತ ಇತ್ತು, ಯಾರಿಗೆ DHOಗೆ ಮಾಡ್ಬೇಕಾಯ್ತು, ಅವ್ರು ಮಾಡಿಲ್ಲ, ರಿಸೀವ್ ಮಾಡಿದ್ರಲ್ಲ ಏನಾದರೂ ಹೇಳೋಕ್ಕೆ, ರಿಸೀವ್ ಮಾಡಿಲ್ಲ ಅನ್ನೋದನ್ನು ಇಟ್ಕೊಂಡು ಕೂಡ ಇಲ್ಲಿನ ಸಮಸ್ಯೆಗಳನ್ನು ಇಟ್ಕೊಂಡು ಕೂಡ DC ಅವರಿಗೆ ಕಂಪ್ಲೇಂಟ್ ಕೊಡೋಣ. ಲಿಖಿತವಾಗಿ ಇದೇನಿದೆ ಕಾನೂನುಬದ್ಧವಾಗಿ ಕೊಡ್ತೀವಿ. ಮುಂದಿನ ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡಿ. ಇಲ್ಲಿ ನೋಡಿ, ಉಪಲೋಕಾಯುಕ್ತರಿಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ DHO ಅವರು. ಮತ್ತು ನಮ್ಮ ಕಡೆಯಿಂದ ನಾವು ಶ್ರೀನಿವಾಸ್ ಅವರು ಹೋದಾಗೆ ನಮ್ಮೂರಿಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಬೇಕು ಅಂತ ಕೇಳಿದಾಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ವಿತಿನ್ 3 months ಇಲ್ಲಿ ಹೇಳ್ತಿದ್ದಾರೆ, 1 ಆ್ಯಂಬುಲೆನ್ಸ್ ವಿಲ್ ಬಿ ಪ್ರೊವೈಡೆಡ್ ವಿತಿನ್ ಎ ಪೀರಿಯಡ್ ಆಫ್ 3 months. 3 ತಿಂಗಳಲ್ಲಿ ನಾವು ಆ್ಯಂಬುಲೆನ್ಸ್ ಕೊಡ್ತೀವಿ ಗೋನಾಳಿಗೆ, ನಮ್ಮ ಬೇಡಿಕೆ ಅಂತೆ, ರವಿ ಮತ್ತು ಶ್ರೀನಿವಾಸ್ ಅವರ ಬೇಡಿಕೆ ಅಂತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಇವತ್ತಿನವರೆಗೂ ಡ್ರೈವರ್ ಆ್ಯಂಬುಲೆನ್ಸ್ ಇದಾವಂತ, ಡ್ರೈವರಿಗೆ ಕೊಡೋದಕ್ಕೆ ಸಂಬಳ ಇಲ್ಲ ಅಂತ. ಎಂತ ವ್ಯವಸ್ಥೆ ನೋಡಿ, ಡ್ರೈವರಿಗೆ ಕೊಡೋದಕ್ಕೆ ಸಂಬಳ ಇಲ್ಲ ಅಂದ್ರೆ ಆ್ಯಂಬುಲೆನ್ಸ್ ತಗೊಂಡು ಇರೋ ಉದ್ದೇಶ ಏನು? ಅದನ್ನು ಕೊಳಿಸೋದಕ್ಕೆ ತಗೊಂಡು ಆ್ಯಂಬುಲೆನ್ಸ್ಗಳು ತಗೊಂಡು ಜಿಲ್ಲಾಡಳಿತದ ಮಟ್ಟದಲ್ಲಿ ಇಲ್ಲಿದೆ ನೋಡಿ. 3 months ಆಯ್ತು. ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೇಳ್ತಿದ್ದಾರೆ 1 ಆ್ಯಂಬುಲೆನ್ಸ್ ವಿಲ್ ಬಿ ಪ್ರೊವೈಡೆಡ್ ವಿತಿನ್ ಎ ಪೀರಿಯಡ್ ಆಫ್ 3 months. 3 ತಿಂಗಳಲ್ಲಿ ನಾವು ಆ್ಯಂಬುಲೆನ್ಸ್ ಕೊಡ್ತೀವಿ ಗೋನಾಳಿಗೆ ಅಂತ ಹೇಳಿದ್ದಾರೆ. ಈಗ ಆ್ಯಂಬುಲೆನ್ಸ್ ಇದಾವಂತ, ಆ್ಯಂಬುಲೆನ್ಸ್ ಡ್ರೈವರಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಅಂತ. ಇದು ನಮ್ಮ ಕರ್ಮ. ಹಾಂ, ಈಗ 6/8/2025 ಮನವಿ ಕೊಟ್ಟಿದ್ರು. ಆರ್ಡರ್ ಕೂಡ ಪಾಸ್ ಆಗಿದೆ. ಲೋಕಾಯುಕ್ತರಿಗೆಲ್ಲ ಕೊಟ್ಟಿರೋದು, ಕೊಟ್ಟಿರೋದಲ್ಲ ಅದು ಕಾಪಿ. ಲೋಕಾಯುಕ್ತರು ಹೇಳಿದ್ರು ಕೂಡ ಇವರು ಲೆಕ್ಕಿಸಿದ್ದೇನೆ, ಸಾರ್ವಜನಿಕರು ಸಾಯಲಿ, ನಮ್ಮ ಆಟ ನಾವು ಆಡ್ತೀವಿ. ಲೋಕಾಯುಕ್ತ ಹೇಳಿದ್ರು ಅಷ್ಟೇ, ಅವರಪ್ಪ ಹೇಳಿದ್ರು ಅಷ್ಟೇ ಅನ್ನೋ ಭ್ರಮೆಲಿದ್ದಾರೆ. ಆ ಭ್ರಮೆನ ಬಿಡ್ಸಕ್ಕಂತಿರೋಂಥದ್ದು ಪಕ್ಷ, ಏಕೈಕ ಪಕ್ಷ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈ ಊರಿಗೆ ಆ್ಯಂಬುಲೆನ್ಸ್ ಬರೋ ಥರ ಮಾಡೇ ಮಾಡ್ತೀವಿ. ನಾನು ಬಿಡಲ್ಲ. ಇದು BCಗೆ ಹೋಗುತ್ತೋ ಇನ್ನೊಬ್ರಿಗೆ ಹೋಗುತ್ತೋ, ಯಾಕಂದರೆ ಇದು ಸಂಪೂರ್ಣವಾಗಿ ಅಗತ್ಯ ಇರೋಂಥದ್ದು. ಇದು ಹೌದಾ? ಆ್ಯಂಬುಲೆನ್ಸು ಪ್ರತಿ ಊರಿಗೆ ಅಗತ್ಯ ಇರೋಂಥದ್ದು. ನಾವೇನು ನಮ್ಮ ಮನೆಯದು ನಮ್ಮ ವೈಯಕ್ತಿಕ ಕೆಲಸಕ್ಕೆ ಮಾಡಿಕೊಡ್ರಿ ಸರ್ ಅಂತ ಇವ್ರು ಕೇಳಿಲ್ಲ, ಯಾರು ಕೇಳಿಲ್ಲ ಏನು ಸರ್. ಹಾಗಾಗಿ ಇದು ಅಗತ್ಯವಾಗಿರೋಂಥದ್ದು ಕೂಡ ನಾವು ಮಾಡಿಸ್ಕೊಳಕ್ತಿಲ್ಲ ಅಂದರೆ ನಾವಿನ್ನು ಯಾವ ಸಮಾಜದಲ್ಲಿ ಇದ್ದೀವಿ ಅಂತ ನೋವಾಗ್ಬಿಡ್ತು ಒಂದೊಂದ್ಸತಿ ನೆನೆಸ್ಕೊಂಡ್ರೆ. ಜನಗಳು ನೀವು ಯಾಕೆ ಎಲ್ಲ ಲೈವ್ ಯಾಕೆ ನಾವು ಕಳಿಸ್ತೀವಿ ಅಂದರೆ ನಿಮಗೆ ವಿಷಯಗಳು ತಲುಪಲಿ. ಇಂಥ ನೀತಿಗೆಟ್ಟ ನಾಚಿಕೆಗೆಟ್ಟಂಥ ಅಧಿಕಾರಿಗಳಿಗೆ ನಾಚಿಕೆ ಬರಬೇಕು. ನನ್ನ ವೀಡಿಯೋನ ನಾನು ಮಾಡಿದ ಕೆಲಸ ಇಂಥದ್ದು ಮಾಡಿದ್ದೀನಲ್ಲ ಅಂತ ಅವ್ರ ಮಕ್ಕಳು ಅವ್ರ ಅಪ್ಪಂದ್ರಿಗೆ ಬೈದಿರಬೇಕು. ಆ ಮಟ್ಟಕ್ಕೆ ನೀವು ರಾಜ್ಯ ಮಟ್ಟಕ್ಕೆ ಶೇರ್ ಮಾಡಬೇಕು. ಶೇರ್ ಮಾಡಿ ವಿಷಯ ಇದೇ ಇರೋದು ನಮಗೆ ಆಪ್ಷನ್ಸ್, ಬೇರೆ ನಿಲ್ಲಲ್ಲ. ನಾವು ಅಧಿಕಾರಿಗಳ, ನಾವು ಜನಪ್ರತಿನಿಧಿಗಳು ನಮ್ಗೆ ಗೆಲ್ಸಿದಾರ. ನಮಗಿರೋದು ಒಂದೇ ಒಂದು ಅವಕಾಶ ಏನು, ಈ ಡಿಜಿಟಲ್ ಮೀಡಿಯಾನ ಇಟ್ಕೊಂಡು ರಾಜ್ಯಾದ್ಯಂತ ವಿಷಯನ ತಲುಪಿಸ್ಬೇಕು, ಜನನ ಅವೇರ್ನೆಸ್ ಮಾಡಿಸ್ಬೇಕು, ಜನನ ಮೊಬೈಲೈಸ್ ಮಾಡಬೇಕು, ಜನನ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಂಥದ್ದು ಮಾಡಬೇಕು. ಇವತ್ತೆಲ್ಲ ಮೊಬೈಲೈಸ್ ಆಗಿ ಬಂದಿರೋಂಥ ಇಷ್ಟು ಜನ ಬಂದಿದ್ದೀವಿ. ನೀವು ಬರ್ರಿ, ನಾವು ಬರ್ರಿ. ಇವತ್ತು ಈ ಊರಿಗೆ ಆ್ಯಂಬುಲೆನ್ಸು ಇವರು ಅವಾಗಲೇ ಸಾಕಷ್ಟು ನೋಡಿದರೆ ನಾನೇ ಗಾಬರಿ ಆದೆ. ನಾನೇ ಮಾಡಿದ್ದೀನಿಲ್ಲ ಅಷ್ಟೊಂದು ಹೋರಾಟ. ಅಷ್ಟೆಲ್ಲ ಅವರು ಬೇಸಿಕ್ ನೀಡ್ ಏನಿದೆ ಅಷ್ಟೆಲ್ಲ ಒಂದು ತಳಾಂತದಿಂದ ಹಿಡಿದು ಮೇಲೆ ಲೋಕಾಯುಕ್ತರವರೆಗೂ ಹೋಗ್ತಾರೆ ಅಂದರೆ ಏನು ಸುಮ್ಮನೆ ಅಲ್ಲ. ಅಲ್ಲಿವರೆಗೂ ಹೋಗಿದ್ರು ಕೂಡ ಇನ್ನೂ ಕೆಲಸ ಆಗ್ತಿಲ್ಲ ಅಂದರೆ ಈ ವ್ಯವಸ್ಥೆ, ಈ ಒಂದು ವಾತಾವರಣ ಯಾವ ಥರ ಆಗಿದೆ ಅನ್ನೋದನ್ನು ಜನರಿಗೆ ನಿಮಗೆಲ್ಲ ಗೊತ್ತು. ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ, ಎಲ್ಲ ಹೇಳೋದೇನು ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಎಲ್ಲದೂ ಗೊತ್ತೈತೆ ಜನಕ್ಕೆ. ಜನ ಬಟ್ ಮುಂದೆ ಬರ್ತಾ ಇಲ್ಲ. ಬಂದ್ರೇ ನಾವು ಇಂಥವ್ರನ್ನ ಸರಿಪಡಿಸ್ಬೋದು. ಬರ್ರಿ, ಮುಂದಿನ ದಿನಗಳಲ್ಲಿ ಈ ಊರಿಗೆ ಆ್ಯಂಬುಲೆನ್ಸ್ ತರಿಸೋ ಒಂದು ವ್ಯವಸ್ಥೆ
KRS ಪಕ್ಷದಿಂದ ಮಾಡೋಣ, ಮಾಡ್ತೀವ? ಆಗ್ಬೋದಾ? ಆಗ್ಬೋದಲ್ಲ? ತಪ್ಪಲ್ಲ, ಅದೇ ತಪ್ಪಲ್ಲ. ಇದನ್ನೂ ಮಾಡಿಸಿಲ್ಲ ಅಂದ್ರೆ ಜನ ನಮ್ಮನ್ನು ನೋಡಿ ಯಾವ ಥರ ಬರ್ಬೇಕು ಮತ್ತೆ ನಮ್ಮ ಪಕ್ಷಕ್ಕೆ? ಅದು ಮಾಡ್ಬೋದಲ್ಲ? ಮಾಡೋಣ. ನಾವು ಮಾತು ಕೊಡ್ತಾ ಇದ್ದೀವಿ 100% ಎಂ ಗೋನಾಳ್ ಗ್ರಾಮಕ್ಕೆ ಮುಂದಿನ ಕಾಲಾವಧಿ ನಾವು ಇಷ್ಟ ಅಂತ ಹೇಳಲ್ಲ, ಬಟ್ ಆ್ಯಂಬುಲೆನ್ಸ್ ಬಂದೇ ಬರುತ್ತೆ, ಅದಕ್ಕೆ ಡ್ರೈವರ್ ಬಂದೇ ಬರ್ತಾರೆ ಅಂತ ಹೇಳ್ತಾ ಮಾತಾಡ್ತಾರೆ. ಇಲ್ಲಿಗೆ ಏನೇ ಆಗಲಿ ಮಾಡೋಣ, ಮಾಡುತ್ತಲೇ ಇರೋಣ ಅಂತ ಹೇಳ್ತಾ ಜೈ ಹಿಂದ್, ಜೈ KRS. ಫಿನಿಶ್ ಮಾಡಿ. ಜೈ KRS.